ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ನನ್ನ ಬಗ್ಗೆನೂ ಮಾತಾಡಿದಾರೆ ಗೊತ್ತದ. ನಾ ಮಾತಾಡಿದಂದ್ರೆ ಭಾಳ ದೊಡ್ಡದಾಗ್ತದೆ. ಇಡೀ ಜಗತ್ತಿಗೆ ಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ. ಇಂಥ ಲೂಟಿಕೋರರ ಮಾತು ಕೇಳಿ ನಾನು ಹೇಳಕ್ಕೆ ದರೋಡಿಕೋರ ಮಾತಾಡ್ತಾರೆ ಸೋಮನೇರಿ ಯಾರು ಮಾತಾಡಿದ್ರು. ಹೂ ಜನಾರ್ದನ್ ರೆಡ್ಡಿ, ಹೂ ಜನಾರ್ದನ್ ರೆಡ್ಡಿ ಇಡೀ ಜಗತ್ತಿಗೆ ಗೊತ್ತದ. ಏರ್ಪೋರ್ಟ್ ಅಂತ ನಾ ಮಾಡ್ತಿದ್ದೀವಲ್ಲ, ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ಹೊತ್ತು ಲೂಸ್ ನಾನು ಫೈಟ್ ಮಾಡ್ತಾ ಇದ್ದೀನಿ. ಅದ್ರಾಗ ರಾಜಕೀಯ ಮಾಡಿದ್ರೆ ಭಾಳ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು ನಾನು ಏರ್ಪೋರ್ಟ್ನಲ್ಲಿ. ಚುನಾವಣೆ ಈಗಲೇ ಹೇಳಿದ್ರು ಏನು ಚುನಾವಣೆ ರೆಡಿ ಆಗ್ತೇವೆ ಅನ್ನೋದು ಯಾರು ಜನಾರ್ದನ್ ರೆಡ್ಡಿ ಅವರು. ಈ ಸಲ ಚುನಾವಣೆದಾಗ ಜನಾರ್ದನ್ ರೆಡ್ಡಿ ಸೋಲ್ತಾನೆ. ಸುಮ್ಮನೆ ವಾಸಲ ಎಲ್ಲೋ ಒಂದು ಹೋಗಿ ಆಯಿತು. ದರೋಡಿಕೋರು, ಲೂಟಿಕೋರು, ಇವ್ರು ರೈತರು ಅಂತಿವ್ರು. ಇಡೀ ಜಗತ್ತಿಗೆ ಗೊತ್ತದ, ಬರೇ ರಾಷ್ಟ್ರಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಜನಾರ್ದನ್ ರೆಡ್ಡಿ ಇತಿಹಾಸ. ಗೊತ್ತಿದೆ ಇಲ್ಲೋ? ಇವರು ಬಂದು ರೈತರು ಅಂತಿವ್ರು, ಹಸಿರುಟಾವಲ್ಲ. ಎಷ್ಟು ಮಂದಿ ರೈತರನ್ನ ಮುಳುಗಿಸಿದೆಯಪ್ಪ ಪುಣ್ಯಾತ್ಮ. ಎಂ ಬಿ ಪಾಟೀಲ್ ಹೋರಾಟ ಮಾಡ್ತಾನಂತ. ನಾನು ರೈತರಿಗೆ ನೀರು ಕೊಟ್ಟಿದ್ದೀನಿ. ಇವ್ರೇನು ಮಾಡಿದಾನಂತೆ? ಎಲ್ಲ ಸಂಪತ್ತನ್ನು, ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದು ಆ ಗಡಿನೂ ಕೂಡ ಇದು ಮಾಡಿ, ಅದೇನೋ ಅಂತಾರ ದೇವ್ರ ಶಾಪ. ಅಲ್ಲಿ ಒಂದು ದೇವಸ್ಥಾನ ಇದೆ, ದೇವಿ ಗುಡಿನೂ ಕಿತ್ತಾಕಿದ್ರು ಇವರು. ಆ ದೇವಿ ಶಾಪ ಹತ್ತಿದೆ ಇವ್ರಿಗೆ. ಓಬಳಾಪುರ ಇಂಥವ್ರು ಬಂದು ರೈತರು ಹತ್ತವ್ರು, ರೈತರು ಹೋರಾಟ ಹತ್ತವ್ರು. ಬಾಬಾ ಎಂ ಬಿ ಪಾಟೀಲ್ ಬಿಡ್ತೋ ರೈತರು ಗುಸ್ತಾರಿ. ನಾನು ನೀರು ಕೊಟ್ಟಿದ್ದೀನಪ್ಪ ಬರದ ಜಿಲ್ಲೆಗೆ. ನನ್ನ ಜಿಲ್ಲೆ ಜನತೆಗೆ ಗೊತ್ತದ. ನಾನು ಏನನ್ನೋದು ಜಿಲ್ಲೆ ಜನತೆಗೆ ಗೊತ್ತದ. ಪುಣ್ಯಾತ್ಮ ಜನಾರ್ದನ್ ರೆಡ್ಡಿ ನಿನ್ನ ಬಗ್ಗೆ ಜಿಲ್ಲೆ ಅಲ್ಲ, ಇಡೀ ಜಗತ್ತಿಗೆ ಗೊತ್ತದ. ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ನನ್ನ ಬಗ್ಗೆನೂ ಮಾತಾಡಿದಾರೆ ಗೊತ್ತದ. ನಾ ಮಾತಾಡಿದಂದ್ರೆ ಭಾಳ ದೊಡ್ಡದಾಗ್ತದೆ. ಇಡೀ ಜಗತ್ತಿಗೆ ಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ. ಇಂಥ ಲೂಟಿಕೋರರ ಮಾತು ಕೇಳಿ ನಾನು ಹೇಳಕ್ಕೆ ದರೋಡಿಕೋರ ಮಾತಾಡ್ತಾರೆ ಸೋಮನೇರಿ ಯಾರು ಮಾತಾಡಿದ್ರು. ಹೂ ಜನಾರ್ದನ್ ರೆಡ್ಡಿ, ಹೂ ಜನಾರ್ದನ್ ರೆಡ್ಡಿ ಇಡೀ ಜಗತ್ತಿಗೆ ಗೊತ್ತದ. ಏರ್ಪೋರ್ಟ್ ಅಂತ ನಾ ಮಾಡ್ತಿದ್ದೀವಲ್ಲ, ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ಹೊತ್ತು ಲೂಸ್ ನಾನು ಫೈಟ್ ಮಾಡ್ತಾ ಇದ್ದೀನಿ. ಅದ್ರಾಗ ರಾಜಕೀಯ ಮಾಡಿದ್ರೆ ಭಾಳ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು ನಾನು ಏರ್ಪೋರ್ಟ್ನಲ್ಲಿ. ಚುನಾವಣೆ ಈಗಲೇ ಹೇಳಿದ್ರು ಏನು ಚುನಾವಣೆ ರೆಡಿ ಆಗ್ತೇವೆ ಅನ್ನೋದು. ಯಾರು ಜನಾರ್ದನ್ ರೆಡ್ಡಿ ಅವರು. ಈ ಸಲ ಚುನಾವಣೆದಾಗ ಜನಾರ್ದನ್ ರೆಡ್ಡಿ ಸೋಲ್ತಾನೆ. ಸುಮ್ಮನೆ ವಾಸಲ ಎಲ್ಲೋ ಒಂದು ಹೋಗಿ ಆಯಿತು. ದರೋಡಿಕೋರು, ಲೂಟಿಕೋರು, ಇವ್ರು ರೈತರು ಅಂತಿವ್ರು. ಇಡೀ ಜಗತ್ತಿಗೆ ಗೊತ್ತದ, ಬರೇ ರಾಷ್ಟ್ರಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಜನಾರ್ದನ್ ರೆಡ್ಡಿ ಇತಿಹಾಸ. ಗೊತ್ತಿದೆ ಇಲ್ಲೋ? ಇವರು ಬಂದು ರೈತರು ಅಂತಿವ್ರು, ಹಸಿರುಟಾವಲ್ಲ. ಎಷ್ಟು ಮಂದಿ ರೈತರನ್ನ ಮುಳುಗಿಸಿದೆಯಪ್ಪ ಪುಣ್ಯಾತ್ಮ. ಎಂ ಬಿ ಪಾಟೀಲ್ ಹೋರಾಟ ಮಾಡ್ತಾನಂತ. ನಾನು ರೈತರಿಗೆ ನೀರು ಕೊಟ್ಟಿದ್ದೀನಿ. ಇವ್ರೇನು ಮಾಡಿದಾನಂತೆ? ಎಲ್ಲ ಸಂಪತ್ತನ್ನು, ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದು ಆ ಗಡಿನೂ ಕೂಡ ಇದು ಮಾಡಿ, ಅದೇನೋ ಅಂತಾರ ದೇವ್ರ ಶಾಪ. ಅಲ್ಲಿ ಒಂದು ದೇವಸ್ಥಾನ ಇದೆ, ದೇವಿ ಗುಡಿನೂ ಕಿತ್ತಾಕಿದ್ರು ಇವರು. ಆ ದೇವಿ ಶಾಪ ಹತ್ತಿದೆ ಇವ್ರಿಗೆ. ಓಬಳಾಪುರ ಇಂಥವ್ರು ಬಂದು ರೈತರು ಹತ್ತವ್ರು, ರೈತರು ಹೋರಾಟ ಹತ್ತವ್ರು. ಬಾಬಾ ಎಂ ಬಿ ಪಾಟೀಲ್ ಬಿಡ್ತೋ ರೈತರು ಗುಸ್ತಾರಿ. ನಾನು ನೀರು ಕೊಟ್ಟಿದ್ದೀನಪ್ಪ ಬರದ ಜಿಲ್ಲೆಗೆ. ನನ್ನ ಜಿಲ್ಲೆ ಜನತೆಗೆ ಗೊತ್ತದ. ನಾನು ಏನನ್ನೋದು ಜಿಲ್ಲೆ ಜನತೆಗೆ ಗೊತ್ತದ. ಪುಣ್ಯಾತ್ಮ ಜನಾರ್ದನ್ ರೆಡ್ಡಿ ನಿನ್ನ ಬಗ್ಗೆ ಜಿಲ್ಲೆ ಅಲ್ಲ, ಇಡೀ ಜಗತ್ತಿಗೆ ಗೊತ್ತದ.